6ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ 1ನೇ ಪಾಠ ತೋಳ ಬಂತು ತೋಳ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು? ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಏನು ಮಾಡುತ್ತಿದ್ದನು? ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಿನಲ್ಲಿ ಆಟವಾಡುತ್ತಿದ್ದನು. ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು? ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಜೋರಾಗಿ ತೋಳ ಬಂತು ತೋಳ ಬಂತು, ಕಾಪಾಡಿ ಬೇಗ ಬನ್ನಿ, ಯಾರಾದರೂ ಬನ್ನಿ ಎಂದು ಕೂಗಿದನು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಬರೆಯಿರಿ ಎಂದು ಕೊಟ್ಟಿದ್ದಾರೆ. ಅಂದರೆ ಹುಡುಗರಿಗೆ ಓದುವುದಕ್ಕೆ ಬರೆಯುವುದಕ್ಕೆ ಬರಬೇಕು ಎಂದು ಅರ್ಥ. ಈಗ 4ನೇಯದು, ಜನರು ಕುರಿ ಕಾಯುವ ಹುಡುಗನಿಗೆ ಏಕೆ ಧೈರ್ಯ ಹೇಳಿದರು? ಹುಡುಗ ನಿಜ ಹೇಳುತ್ತಿದ್ದಾನೆ ಎಂದು ತಿಳಿದ ಜನರು ಹುಡುಗನಿಗೆ ಧೈರ್ಯ ಹೇಳಿದರು. ಜನರು ಕುರಿ ಕಾಯುವ ಹುಡುಗನ ಬಳಿ ಏಕೆ ಓಡಿ ಬಂದರು? ನಿಜವಾಗಿಯೂ ತೋಳ ಬಂದಿದೆ ಎಂದು ತಿಳಿದ ಜನರು ಕುರಿ ಕಾಯುವ ಹುಡುಗನ ಬಳಿ ಓಡಿ ಬಂದರು. ನಿಜವಾದ ತೋಳ ಬಂದರೂ ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ? 6ನೇ ಪ್ರಶ್ನೆ, ಹುಡುಗನು ಸುಳ್ಳು ಹೇಳುತ್ತಿದ್ದಾನೆ, ನಮ್ಮನ್ನು ಗುಗ್ಗು ಮಾಡುತ್ತಿದ್ದಾನೆ ಎಂದು ತಿಳಿದ ಜನರು ಹುಡುಗನ ಸಹಾಯಕ್ಕೆ ಬರಲಿಲ್ಲ. ಈ ಗದ್ಯದಲ್ಲಿ ನೀವು ಗಮನಿಸಬಹುದು, ಮೊದಲೆರಡು ಸಹ ಹುಡುಗನು ಸುಳ್ಳು ಹೇಳಿದ್ದರಿಂದ ನಿಜವಾಗಿ ತೋಳ ಬಂದರೂ ಕೂಡ ಜನರು ಹುಡುಗನ ಸಹಾಯಕ್ಕೆ ಬರಲಿಲ್ಲ. ಅವನು ಸುಳ್ಳು ಹೇಳುತ್ತಿದ್ದಾನೆ, ಗುಗ್ಗು ಮಾಡುತ್ತಿದ್ದಾನೆ ಎಂದು ಅವರು ತಿಳಿದುಕೊಂಡರು. ಈಗ ಮುಂದಿನದನ್ನು ನೋಡೋಣ. ತೋಳ ಬಂತು ತೋಳ ಕಥೆಯ ನೀತಿ ಏನು? ಮಿತಿಮೀರದ ಹುಡುಗಾಟ ತರುವುದು ಸಂಕಟ. ಮಿತಿಮೀರಿದ ಹುಡುಗಾಟ ತರುವುದು ಸಂಕಟ. ಇದು ತೋಳ ಬಂತು ತೋಳ ಕಥೆಯ ನೀತಿಯಾಗಿದೆ. ಭಾಷಾಭ್ಯಾಸ, ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ತಮಾಷೆ, ತಮಾಷೆಯ ತಮಾಷೆಯು ಮಿತಿಮೀರಿದರೆ ಅಪಾಯ ಉಂಟಾಗುವುದು. ಧಾವಿಸು, ಬೆಂಕಿ ಹತ್ತಿದ ಸ್ಥಳಕ್ಕೆ ಅಗ್ನಿಶಾಮಕ ವಾಹನ ಧಾವಿಸಿ ಬಂದಿತು. ಗೊಣಗು, ತಮಗೆ ನಿಜವಾದ ವಿಷಯ ಗೊತ್ತಿಲ್ಲದಿದ್ದರೂ ಜನರು ಗೊಣಗುತ್ತಾರೆ. ಅಧೋಗತಿ, ಪ್ರವಾಹದಿಂದಾಗಿ ದೇಶದ ಆರ್ಥಿಕ ಸ್ಥಿತಿ ಅಧೋಗತಿಗೆ ಇಳಿಯಿತು. ಹೀಗೆ ನಿಮ್ಮ ವಾಕ್ಯಗಳಲ್ಲಿ, ಸ್ವಂತ ವಾಕ್ಯಗಳಲ್ಲಿ ಬರೆಯಲು ವಿದ್ಯಾರ್ಥಿಗಳು ಕಲಿಯಬೇಕು. ಇದುವರೆಗೆ ನಮ್ಮ ಎಜು ಆಲ್ರೌಂಡರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿರಿ. ನಿಮಗೆ ತಿಳಿದಿರುವಂತೆ ಯೂಟ್ಯೂಬ್ ಸಬ್ಸ್ಕ್ರಿಪ್ಷನ್ ಉಚಿತವಾಗಿರುತ್ತದೆ. ಹಾಗೂ ಬೆಲ್ ಬಟನನ್ನು ಆನ್ ಇಟ್ಟುಕೊಳ್ಳಿರಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತದೆ. ತಪ್ಪದೇ ನೋಡಿ. ವಂದನೆಗಳು.